ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಒಂದು ಸಲ ನಿಮ್ಮ ಎದೆ ಮೇಲೆ ಕೈ ಇಟ್ಕೊಂಡು ಕೇಳ್ಕೊಳ್ಳಿ. 10 ಕಡೆ ವಿಚಾರಿಸಿ. ಮದುವೆ ಮಂಟಪದ ಅಲಂಕಾರ, ಹೂ, ಅಡುಗೆಗಳ ಲೀಸ್ಟು ಮಾಡಿ ಫೈನಲ್ ಮಾಡೋ ನೀವುಗಳು ಮದುವೆ ಆಗೋ ಹೆಣ್ಣಿನ ಬಗ್ಗೆ ಒಂದು ಸಣ್ಣ ವಿಚಾರನೂ ಮಾಡಿಲ್ಲ ಅಲ್ವಾ? ಯಾಕೆ? ನೋಡಿದ ತಕ್ಷಣ ಕಷ್ಟ ಆದ್ಲು ಉಳಿದಿದ್ದೆಲ್ಲ ನಿಮಗೆ ಬೇಕಾಗೇ ಇರಲಿಲ್ಲ. ಕ್ಷಣಾರ್ಧದಲ್ಲಿ ನಿರ್ಧಾರ ತಗೊಂಡ್ರಿ. 4 ದಿನಕ್ಕೆ ನಿಶ್ಚಿತಾರ್ಥ ಫಿಕ್ಸ್ ಮಾಡಿದ್ರಿ. ಅದಾದ 3 ದಿನಕ್ಕೆ ಮದುವೆ. ಅದರ ಅರ್ಥ ಏನು? ನಿಮಗೆ ಒಂದು ಹುಡುಗಿನ ಮದುವೆ ಆಗೋಕ್ಕೆ ಬೇಕಾಗಿರೋದು ಅವಳ ಸೌಂದರ್ಯ ಮಾತ್ರ, ಅವಳ ಗುಣ ಅಲ್ಲ ಅಂತಾಳೆ ಗೌರಿ. ನೋ, ಮೋನಿಕಾನೇ ಗುಣ ನೋಡೇ ಇಷ್ಟಪಟ್ಟಿದ್ದು ಅಂತಾನೆ ವಿವೇಕ್. ಹಾಗೆ ಅಂದ್ಕೊಂಡಿದ್ದೀರಾ ಅಷ್ಟೇ. ಆ ಎಡವಟ್ ಮಾಡಿದ್ದಕ್ಕೆ ನಾವಿಬ್ಬರು ಈಗ ಅತಂತ್ರ ಸ್ಥಿತಿಲಿ ನಿಂತಿರೋದು. ಪಾಪ ನನ್ನ ಅಮ್ಮ. ನಾವು ಸಣ್ಣರಿರುವಾಗ ಚಂದಮಾಮನ ಕತೆ ಹೇಳ್ತಿದ್ರು. ಆ ಕಥೆಯಲ್ಲಿ ಒಬ್ಬ ಬಡ ಹುಡುಗಿನ ರಾಜಕುಮಾರ ರೆಕ್ಕೆ ಇರೋ ಕುದುರೆ ಏರಿ ಬಂದು ಮದುವೆಯಾಗಿ ಮಹಾರಾಣಿ ಮಾಡ್ತಾನಂತೆ. ನನ್ನ ಮಕ್ಕಳು ಕೂಡ ಹಾಗಿರಬೇಕು ಅಂತ ಅವ್ರು ಕನ್ಸು ಕಂಡ್ರು ಅಷ್ಟೇ. ನಮ್ಮಂಥ ಮಿಡಲ್ ಕ್ಲಾಸ್ ಜನರಿಗೆ ಕನ್ಸು ಕಾಣೋ ಹಕ್ಕು ಕೂಡ ಇಲ್ಲ ಅಂತ ಅಮ್ಮಂಗೆ ಅರ್ಥ ಆಗಲೇ ಇಲ್ಲ. ಹೆತ್ತ ಕರುಳಿಗಿರೋ ಆಸೆ ನಿಮ್ಮ ಬಿಸ್ನೆಸ್ ಲೆಕ್ಕಾಚಾರಗಳಿಗಿಂತ ದೊಡ್ಡದು. ಅದು ನಿಮಗೆ ಅರ್ಥ ಆಗ್ತಿಲ್ಲ ಅಂತಾಳೆ ಗೌರಿ. ಅರ್ಥ ಆಗುತ್ತೆ. ಚಂದಮಾಮನ ಕಥೆಯಲ್ಲಿ ರಾಜಕುಮಾರ ರೆಕ್ಕೆ ಇರೋ ಕುದುರೆ ಏರಿ ಬರ್ತೇನಂತ ಹೇಳ್ತೀಯಲ್ಲ, ಆದರೆ ಈ ಕಾಲದ ಕತೆ ಚೇಂಜ್ ಆಗಬೇಕಲ್ವಾ? ಈಗ ಬರೋದು ಕುದುರೆ ಮೇಲೆ ರಾಜಕುಮಾರ ಅಲ್ಲ, ಜೀಪಲ್ಲಿ ಪೊಲೀಸ್. ಮದುವೆ ಮಂಟಪದಲ್ಲಿ ಮಾಡದೇ ಇರೋದನ್ನು ಈಗಲೂ ಮಾಡಲಿಲ್ಲ ಅಂದರೆ ಅದು ತಪ್ಪಾಗುತ್ತೆ. ಯಾಕಂದರೆ ನೀನು ನಿನ್ನಮ್ಮ ಸೇರಿಕೊಂಡು ಮಾಡಿರೋದು ಬರೀ ತಪ್ಪಲ್ಲ. ನಾನು ಈಗಲೇ ಪೊಲೀಸ್ಗೆ ಕಾಲ್ ಮಾಡ್ತೀನಿ ಅಂತಾನೆ ವಿವೇಕ್. ಆಗ ಅವನ ಚಿಕ್ಕಮ್ಮ, ಬೇಡಪ್ಪ, ಅವ್ರು ಮಾಡಿರೋ ತಪ್ಪನ್ನು ಅವ್ರು ಒಪ್ಕೊಂಡಿದ್ದಾರೆ ತಾನೇ, ಇನ್ಯಾವತ್ತೂ ಈ ಮನೆ ಕಡೆ ಬರೋದು ಬೇಡ ಅಂತ ಹೇಳೋಣ, ಆದರೆ ಪೊಲೀಸ್ನವರಿಗೆ ಫೋನ್ ಮಾಡೋದು ಬೇಡ ಅಂತಾಳೆ ಚಿಕ್ಕಮ್ಮ. ನೀವು ಸುಮ್ಮನಿರಿ, ಪರ್ಮನೆಂಟಾಗಿ ಜೈಲಲ್ಲೇ ಇರಬೇಕು ಇವರು, ಆಗಲೇ ಬುದ್ಧಿ ಕಲಿಯೋದು ಅಂತಾನೆ ವಿವೇಕ್. ಬೇಡ ವಿವೇಕ್, ಸಮಾಧಾನ ಮಾಡ್ಕೊ ಅಂತಾರೆ ಅಜ್ಜಿ. ಅಣ್ಣ, ನೀನು ತಪ್ಪು ಮಾಡ್ತಿದ್ದೀಯ ಅಣ್ಣ, ದಯವಿಟ್ಟು ಬೇಡ ಅಂತಾನೆ ಶ್ಯಾಮ್. ಶಡಪ್ ಶ್ಯಾಮ್, ಆ ಫ್ಯಾಮಿಲಿಗೆ ನೀನೇನಾದರೂ ಸಪೋರ್ಟ್ ಮಾಡಿದರೆ ನೀನು ನನ್ನ ತಮ್ಮನು ಅಂತ ಮರಿಬೇಕಾಗುತ್ತೆ ಅಂತಾನೆ ವಿವೇಕ್. ಸುಮ್ಮನಿರಿ ಕವಿ ಸರ್, ಬರಲಿ ಪೊಲೀಸರು, ಈಗಲೇ ಪೊಲೀಸರಿಗೆ ಫೋನ್ ಮಾಡಿ ಕರೆಸಿ. ನನಗೂ ಬೇಕಾಗಿರೋದು ಅದೇ. ಪೊಲೀಸರು ಈ ಮನೆಗೆ ಬರಲಿ, ಎಲ್ಲ ಸತ್ಯ ಈಚೆಗೆ ಬರಲಿ. ನನ್ನ ಅಮ್ಮ ಈ ಮನೆಗೆ ಬಂದಿದ್ರು ನನ್ನ ನೋಡೋದಕ್ಕೆ, ಆದರೆ ನಿಮ್ಮ ಕಣ್ಣಿಗೆ ನಾವೆಲ್ಲ ತಪ್ಪಾಗಿ ಕಾಣಿಸ್ತಿದ್ದೀವಿ ಅಲ್ವಾ? ಹಾಗಿದ್ದಾಗ ಸರಿ ಯಾವುದು ಅಂತ ಅರ್ಥ ಮಾಡಿಸೋದು ನನ್ನ ಜವಾಬ್ದಾರಿ ತಾನೇ. ಮುಸ್ಕಿನ್ ಸುಳ್ಳಿನ ನಾಟಕ ಆಡಿಸಿದ್ದು ಯಾರು ಅಂತ ಅಸಲಿ ಮುಖ ಗೊತ್ತಾಗಲೇಬೇಕು ಅಂದರೆ ಪೊಲೀಸರು ಬರಲೇಬೇಕು. ಫೋನ್ ಮಾಡಿ. ಯಾಕೆ ಸೈಲೆಂಟ್ ಆದ್ರಿ ಸರ್? ಫೋನ್ ಮಾಡಿ, ಪೊಲೀಸರನ್ನ ಕರೆಸಿ ಅಂತಾಳೆ ಗೌರಿ. ಗೌರಿ, ಏನಮ್ಮ ಹೇಳ್ತಿದ್ಯಾ ಅಂತಾರೆ ಅಜ್ಜಿ. ಅಜ್ಜಿ, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕಲ್ವಾ? ಆಗಲಿ, ಪೊಲೀಸರು ಬರಲಿ ಅಂತಾಳೆ ಗೌರಿ. ಏನು, ಮೀಡಿಯಾದವರನ್ನು ಪೊಲೀಸ್ನವರನ್ನು ಕರೆಸಿ ಡ್ರಾಮಾ ಮಾಡೋ ಪ್ಲ್ಯಾನ್ ಮಾಡ್ತಿದ್ಯಾ ಅಂತಾನೆ ವಿವೇಕ್. ಇಲ್ಲ, ಡ್ರಾಮಾ ಹಿಂದಿರೋ ಅಸಲಿ ಸತ್ಯನ ಎಲ್ರಿಗೂ ಅರ್ಥ ಮಾಡಿಸೋಣ ಅಂತ ಇದ್ದೀನಿ. ನಿಮಗೆ ಕಾಣಿಸಿದ್ದು ಮುಸುಕು ಹಾಕಿದ ನಾಟಕ ಮಾತ್ರ, ಆದರೆ ಅದು ಆಡಿಸಿದ್ದು ಯಾರು ಅಂತ ಗೊತ್ತಿಲ್ಲ ಅಲ್ವಾ? ಬರೀ ಪೊಲೀಸರ ಜೊತೆಗೆ ಮೀಡಿಯಾದವರು ಬರಲಿ, ಮಾಡಿದ್ಯಾರು ಮಾಡಿಸಿದ್ಯಾರು ಅಂತ ಇಲ್ಲೇ ಇತ್ಯರ್ಥಾಗಲಿ. ತಪ್ಪು ಮಾಡಿದ್ದು ನಾನಾಗಿದ್ರು ನನ್ನ ಅಮ್ಮ ಆಗಿದ್ರು ಯಾವ ಶಿಕ್ಷೆ ಬೇಕಿದ್ರೂ ಅನುಭವಿಸೋಕೆ ತಯಾರಿದ್ದೀವಿ. ಹಾಗೆ ಈ ಮನೆಯಲ್ಲಿ ತಪ್ಪು ಮಾಡಿದವರು ಇದ್ದಾರೆ ಅಂತ ಗೊತ್ತಾದ ಮೇಲೆ ಅವರಿಗೂ ಶಿಕ್ಷೆ ಕೊಡ್ತೀರಾ ಅಲ್ವಾ? ಅಪ್ಪ ಹೇಳ್ಕೊಟ್ಟಿದ್ರು, ತವರು ಮನೆ ವಿಚಾರ ಗಂಡನ ಮನೆಯಲ್ಲಿ ಚರ್ಚೆ ಆಗಬಾರ್ದು, ಗಂಡನ ಮನೆ ಗುಟ್ಟನ್ನು ಹೊರಗೆ ಹೇಳಬಾರ್ದು ಅಂತ. ಆದರೆ ತಪ್ಪು ಮಾಡದೇ ಇರೋ ನನ್ನ ಅಮ್ಮ ಎಲ್ಲ ತಪ್ಪು ನಾನೇ ಮಾಡಿದ್ದು ಅಂತ ಹೇಳ್ತಾ ಇದ್ರು. ಎಲ್ಲರೂ ನಮ್ಮನ್ನು ಬೈತಾ ಇದ್ರು. ನನಗೇನು ಗೊತ್ತಿಲ್ಲ ಅನ್ನೋರ ಮುಖವಾಡ ಹರಿದು ಹಾಕ್ತೀನಿ. ಅವ್ರ ಅಸಲಿ ಮುಖನ ಎಲ್ರಿಗೂ ಕಾಣೋ ಹಾಗೆ ಮಾಡ್ತೀನಿ. ಇರು, ಒಬ್ಳು ಮಗಳಾಗಿ ಮಾಡೋ ಜವಾಬ್ದಾರಿ, ಒಬ್ಳು ಸೊಸೆಯಾಗಿ ಮಾಡೋ ಜವಾಬ್ದಾರಿ, ಇದು ನನ್ನ ಜವಾಬ್ದಾರಿ. ತಪ್ಪು ಮಾಡೋದು ಎಷ್ಟು ಅಪರಾಧನೋ ಆ ತಪ್ಪು ಮಾಡೋದಕ್ಕೆ ಒತ್ತಾಯ ಮಾಡೋದು, ಬೆದರಿಸೋದು ಅಷ್ಟೇ ಅಪರಾಧ. ನನ್ನ ಅಕ್ಕನ ಬದಲು ನನಗೆ ಮುಸುಕು ಹಾಕಿಸಿ ಮದುವೆ ಮಂಟಪದಲ್ಲಿ ಕೂರಿಸಿ ಪ್ಲಾನ್ ಮಾಡಿ ಇಷ್ಟೆಲ್ಲ ನಾಟಕ ಆಡಿಸಿದವರು ಈ ಮನೇಲೇ ಇದ್ದಾರೆ. ಮೀಡಿಯಾ, ಪೊಲೀಸರು ಎಲ್ಲರೂ ಬರಲಿ, ಜಗತ್ತಿಗೆಲ್ಲ ಗೊತ್ತಾಗಲಿ ಅಂತಾಳೆ ಗೌರಿ. ಈಚೆ ಮೋನಿಕಾ ರೂಮಲ್ಲಿ ಇಷ್ಟೊತ್ತಾದರೂ ಈ ಅನಿಕೇತ್ ಇನ್ನೂ ಬಂದಿಲ್ಲ. ಫೋನ್ ಕೂಡ ಆನ್ ಮಾಡಿಲ್ಲ. ಒಂದು ವೇಳೆ ಅವನಿಗೆ ಏನಾದರೂ ಸತ್ಯ ಗೊತ್ತಾಗೋಯ್ತಾ? ಸತ್ಯ ಗೊತ್ತಾಗಿ ನನ್ನ ಮೇಲಿರೋ ಕೋಪಕ್ಕೆ ಅವನೇನಾದರೂ ಮನೆಗೆ ಹೊರಟೋದ್ನ? ಅಲ್ಲ, ನಾನು ವಿವೇಕ್ ಜೊತೆ ಮದುವೆ ಕ್ಯಾನ್ಸಲ್ ಮಾಡಿಕೊಂಡು ಈ ಅನಿಕೇತ್ ಏನಾದರೂ ನನ್ನ ಜೊತೆ ಮದುವೆ ಕ್ಯಾನ್ಸಲ್ ಮಾಡ್ಕೊಂಡು ಬಿಡ್ತಾನೋ ಅಂತಿರುವಾಗ ಅನಿಕೇತ್ ರೂಮ್ಗೆ ಬರ್ತಾನೆ. ಅನಿಕೇತ್, ಬಂದ್ಯಾ? ಏನು ಅನಿಕೇತ್ ಇದು? ಫೋನ್ ಮಾಡಿದರೆ ರಿಸೀವ್ ಮಾಡ್ತಿಲ್ಲ, ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೆ ಗೊತ್ತಾ ಅಂತಾಳೆ ಮೋನಿಕಾ. ಎಷ್ಟು ಆ್ಯಕ್ಟಿಂಗ್ ಮಾಡ್ತಿದ್ಯಾ? ಈ ಆ್ಯಕ್ಟಿಂಗ್ ನೋಡಿನೇ ಅಲ್ವಾ ನಾನು ಮೋಸ ಹೋಗಿದ್ದು ಅಂತ ಯೋಚನೆ ಮಾಡ್ತಾನೆ ಅನಿಕೇತ್ ಅಂತಾಳೆ ಮೋನಿಕಾ. ಐ ಆಮ್ ರಿಯಲಿ ಸಾರಿ ಮೋನಿಕಾ, ಆಫೀಸಲ್ಲಿ ತುಂಬ ಟೆನ್ಷನ್ ಇತ್ತು. ವಿವೇಕ್ ಬೇರೆ ಬರ್ತಿಲ್ವಲ್ಲ, ಎಲ್ಲ ವರ್ಕು ಲೋಡ್ ನನ್ನ ಮೇಲಿದೆ. ಈ ಟೆನ್ಷನಲ್ಲಿ ಮೊಬೈಲ್ ಸ್ವಿಚ್ ಆಫ್ ಆಗೋಯ್ತು ಅಂತಾನೆ ಅನಿಕೇತ್. ಸದ್ಯ ಇವನಿಗೆ ನಾನಿನ್ನು ಗೌರಿ ಅಕ್ಕ ಅಂತ ಗೊತ್ತಾಗಿಲ್ಲ ಅಂತ ಮೋನಿಕಾ ಯೋಚನೆ ಮಾಡ್ತಾಳೆ. ನಿನ್ನ ಬಂಡವಾಳು ಎಲ್ಲ ನನಗೆ ಗೊತ್ತಾಗಿದೆ ಅಂತ ಯೋಚನೆ ಮಾಡ್ತಾನೆ ಅನಿಕೇತ್, ಇನ್ನು ತಡ ಮಾಡೋದು ಬೇಡ ಅಲ್ವಾ ಅಂತಾಳೆ ಮೋನಿಕಾ. ಯಾಕೆ ಅಂತಾನೆ ಅನಿಕೇತ್. ನಮ್ಮ ಮದುವೆಗೆ ಮನೇಲಿ ಹೇಳಿ ತಕ್ಷಣ ಮದುವೆ ಆಗೋಣ. ನಿಮ್ಮ ಮನೇಲಿ ನಿಮ್ಮ ಮಾತಿಗೆ ತಾನೇ ಬೆಲೆ ಕೊಡೋದು, ಯಾಕೆಂದರೆ ಆಫೀಸ್ ಕೆಲಸ ಎಲ್ಲ ನೀವೇ ತಾನೇ ಜಾಸ್ತಿ ನೋಡ್ಕೊಳ್ಳೋದು. ನಿನ್ನ ಮಾತಿಗೆ ಮನೇಲಿ ನೋವು ಅನ್ನಲ್ಲ. ನೀನು ಹೇಳಿದರೆ ಖಂಡಿತ ಒಪ್ಕೋತಾರೆ ಅನಿಕೇತ್ ಅಂತಾಳೆ ಮೋನಿಕಾ. ಏಯ್, ಏನು
ಏನು ಮದುವೆ ಅಂತ ಪ್ರಾಣ ತಿಂತೀಯಾ ಅಂತ ಕೂಗ್ತಾನೆ ಅನಿಕೇತ್. ಆಗ ಮೋನಿಕಾ ಶಾಕ್ನಿಂದ ಅನಿಕೇತ್ ಅಂತಾಳೆ, ಐ ಆಮ್ ಸಾರಿ, ನಾನು ಆಫೀಸ್ ಟೆನ್ಷನಲ್ಲಿ ಇದ್ದೆ. ನೀನು ಮದುವೆ ವಿಚಾರ ಹೇಳಿದರೆ ಹೇಗೆ ಹೇಳು? ನಿನಗೆ ನನ್ನ ಪ್ರೀತಿ ಮೇಲೆ ನಂಬಿಕೆ ಇಲ್ವಾ ಅಂತಾನೆ ಅನಿಕೇತ್. ಸಾರಿ ಅನಿಕೇತ್, ಐ ಆಮ್ ಸಾರಿ ಅಂತಾಳೆ ಮೋನಿಕಾ. ನೀನು ಮಾಡಿರೋ ಮೋಸಕ್ಕೆ ನನ್ನ ಲೈಫ್ ಬರ್ಬಾದಾಗಿದೆ. ಅಂಥದ್ರಲ್ಲಿ ನಾನು ನಿನ್ನ ಮದುವೆ ಬೇರೆ ಮಾಡ್ಕೋತೀನ ಅಂತ ಯೋಚನೆ ಮಾಡಿ ನಂದು ತಪ್ಪಿದೆ ಮೋನಿಕಾ. ನಾನು ಇಷ್ಟು ರೂಡಾಗಿ ರಿಯಾಕ್ಟ್ ಮಾಡಬಾರ್ದಾಗಿತ್ತು. ನೋವು ನನಗೆ ಅರ್ಥ ಆಗುತ್ತೆ. ಸ್ವಲ್ಪ ಟೈಮ್ ಕೊಡು, ನೀನು ಬಯಸಿದ ಲೈಫ್ ನಿನಗೆ ಸಿಗೋ ಹಾಗೆ ಮಾಡ್ತೀನಿ ಅಂತಾನೆ ಅನಿಕೇತ್. ಥ್ಯಾಂಕ್ ಯು ಅನಿಕೇತ್, ಥ್ಯಾಂಕ್ ಯು ಸೋ ಮಚ್ ಅಂತ ಮೋನಿಕಾ ತಪ್ಪಿಕೊಂಡು ತಡವಾದರೂ ಪರವಾಗಿಲ್ಲ ಅನಿಕೇತ್, ನಿನ್ನ ಮದುವೆ ಆದರೆ ಅಷ್ಟೇ ಸಾಕು ನನಗೆ ಅಂತ ಯೋಚನೆ ಮಾಡ್ತಾಳೆ. ನನಗೆ ಬೇಕಾಗಿರೋದು ನಾನು ಬಯಸಿದ ಬದುಕು, ನನ್ನ ಜೊತೆ ನೀನು ಇಲ್ಲದೆ ಇರೋದು ಅಂತ ಯೋಚನೆ ಮಾಡ್ತಾನೆ ಅನಿಕೇತ್. ಈಚೆ ಕಾಂತಲಕ್ಷ್ಮಿ ಗೌರಿ ಹತ್ರ, ಬೇಡಮ್ಮ, ಈ ಮನೆ ಗುಟ್ಟನ್ನು ರಟ್ ಮಾಡೋದು ಬೇಡ, ನಮ್ಮ ಹಣೆ ಬರ ಅಂದ್ಕೊಂಡು ಸುಮ್ಮನೆ ಇದ್ದು ಬಿಡೋಣ ಕಣೆ ಅಂತಾರೆ. ಸಾಕು ನಿಲ್ಲಿಸಿ ನಿಮ್ಮ ನಾಟಕನ. ಮರ್ಯಾದೆನೆ ಬೀದಿಗೆ ತಂದಿರೋ ನೀವು ನಮಗೆ ನೀತಿ ಪಾಠ ಹೇಳ್ಕೊಡೋ ಅಗತ್ಯ ಇಲ್ಲ. ಆ ಯೋಗ್ಯತೆ ನಿಮಗಿಲ್ಲ. ತಪ್ಪು ಮಾಡಿರೋದು ಈ ಮನೇಲಿ ಇದ್ದಾರೆ ಅಂತ ಹೇಳ್ತಿದ್ಯಲ್ಲ, ಹೇಳು ಯಾರದು ಅಂತಾರೆ ಸರಿತಾ. ಹೇಳೋಣ ಅಂತಲೇ ಇದ್ದೀನಿ, ಆದರೆ ನಿಮ್ಮ ಮಗ ಪೊಲೀಸರಿಗೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಈಗ ಯಾಕೋ ಸೈಲೆಂಟ್ ನಿಂತಿದ್ದಾರೆ? ಅಪರಾಧಕ್ಕೆ ಶಿಕ್ಷೆ ಆಗಲೇಬೇಕು ಅಂತ ಹೇಳ್ತಿದ್ರಲ್ಲ, ಖಂಡಿತ ಆಗಲೇಬೇಕು. ಆವಾಗಲೇ ನಮ್ಮಂಥ ಅಮಾಯಕರು ನಿಮ್ಮ ಕಾಲಿಗೆ ಬೀಳೋದನ್ನು ತಡೆಯೋಕ್ಕಾಗೋದು ಅಂತಾಳೆ ಗೌರಿ. ಗೌರಿ, ವಿಷಯ ಏನು ಅಂತ ಹೇಳಮ್ಮ, ತಪ್ಪು ಮಾಡಿದವ್ರು ಯಾರೇ ಇರಲಿ ಅವರಿಗೆ ಶಿಕ್ಷೆ ಆಗುತ್ತೆ ಅಂತಾರೆ ಅಜ್ಜಿ. ಶಿಕ್ಷೆ ಆಗುತ್ತೋ ಬಿಡುತ್ತೋ, ಆದರೆ ಸತ್ಯ ಹೇಳೋದ್ರಿಂದ ತಪ್ಪು ಮಾಡದೇ ಇರೋರು ಶಿಕ್ಷೆ ಅನುಭವಿಸೋದು ತಪ್ಪುತ್ತೆ. ಅಕ್ಕ ಮದುವೆ ಇಷ್ಟ ಇಲ್ಲ ಅಂತ ಓಡೋದ್ಮೇಲೆ ನಮ್ಮಮ್ಮ ಅಸಹಾಯಕಳಾಗಿ ನೇಣು ಹಾಕ್ಕೊಳ್ಳೋಕ್ಕೆ ಹೋಗಿದ್ರು. ನನ್ನಮ್ಮ ನೇಣು ಹಾಕ್ಕೊಳ್ಳೋಕೆ ಹೋದಾಗ ನಾನು ಅಲ್ಲಿಗೆ ಸರಿಯಾದ ಸಮಯಕ್ಕೆ ಹೋಗಿದ್ದಕ್ಕೆ ನನ್ನಮ್ಮನ ಪ್ರಾಣ ಉಳಿತು. ಆಮೇಲೆ ಏನು ಮಾಡಬೇಕು ಅಂತ ಗೊತ್ತಾಗದೆ ನಾನು, ನನ್ನಮ್ಮ, ನನ್ನ ತಂಗಿ ಎಲ್ಲರೂ ಕಣ್ಣೀರು ಹಾಕ್ತಿದ್ವಿ. ಇಷ್ಟಕ್ಕೂ ನಮ್ಮಮ್ಮಂಗೆ ಅಕ್ಕನ ಬದಲು ನನ್ನ ಹಸೆಮಣೆ ಮೇಲೆ ಕೂರಿಸ್ಬೇಕು ಅನ್ನೋ ಆಲೋಚನೆ ಇರಲಿಲ್ಲ ಅಂತಾಳೆ ಗೌರಿ. ಮತ್ಯಾರಿಗಿತ್ತು ಆ ಆಲೋಚನೆ ಅಂತಾರೆ ವಿವೇಕ್. ಚಿಕ್ಕಮ್ಮ, ಅಯ್ಯೋ ಚಿಕ್ಕಮ್ಮ, ಇದೆಲ್ಲ ಇವಳು ಸ್ಕ್ರಿಪ್ಟ್, ಅದನ್ನು ನಂಬ್ತೀರಾ ಅಂತಾನೆ ವಿವೇಕ್. ನಂಬಲಿಲ್ಲ ಅಂದ ತಕ್ಷಣ ಸತ್ಯ ಸುಳ್ಳಾಗಲ್ಲ. ಬರೀ ಬ್ರ್ಯಾಂಡ್ಗಳನ್ನು ನಂಬೋ ಬ್ರ್ಯಾಂಡ್ ಮೈಂಡ್ಗಳಿಗೆ ತನ್ನ ಮೂಗಿನ ಕೆಳಗೆ ನಡೆಯೋದು ಕೂಡ ಗೊತ್ತಾಗಲ್ಲ. ಇಲ್ಲದೆ ಇರೋ ಮುಸ್ಕಿನ ಸಂಪ್ರದಾಯನ ಸೃಷ್ಟಿ ಮಾಡಿ ನನ್ನ ಅಕ್ಕನ ಬದಲು ನನ್ನ ಹಸೆಮಣೆ ಮೇಲೆ ಕೂರೋ ಹಾಗೆ ಮಾಡಿದ್ದು ನಾನು ಅಲ್ಲ, ನಮ್ಮ ಅಮ್ಮನೂ ಅಲ್ಲ. ಅದು ಬೇರೆ ಒಬ್ಬರು ಪ್ಲ್ಯಾನ್. ಆ ಬೇರೆ ಒಬ್ಬರು ಯಾರೂ ಅಲ್ಲ, ಈ ಚಂಚಲ ಅವರು ಅಂತ ಚಂಚಲ ಕಡೆ ಕೈ ತೋರಿಸ್ತಾಳೆ ಗೌರಿ. ಆಗ ಎಲ್ಲರೂ ಶಾಕ್ನಿಂದ ಚಂಚಲನ ನೋಡ್ತಾರೆ. ಏನಿದು ಮತ್ತೆ ನಿಮ್ಮ ಅಮ್ಮನ ತರಹ ಹೊಸ ಡ್ರಾಮಾ ಶುರು ಮಾಡಿದ್ಯಾ? ನಮ್ಮ ಮನೆಯವ್ರ ಮೇಲೆ ಇಲ್ಲದೆ ಇರೋ ಸುಳ್ಳು ಹೊರಿಸಿ ಎಸ್ಕೇಪ್ ಆಗಬೇಕು ಅಂದ್ಕೊಂಡಿದ್ಯಾ ಅಂತಾನೆ ವಿವೇಕ್. ನಾನು ಇರೋದು ಸತ್ಯ, ಸುಳ್ಳಲ್ಲ. ಮದುವೆ ಮಂಟಪದಲ್ಲಿ ಅಕ್ಕನ ಕರ್ಕೊಂಡು ಬರೋಕ್ಕೆ ಮೊದಲು ಅಮ್ಮ ಹೋದರು. ಅದಾದಮೇಲೆ ಯಾಕೆ ತಡ ಆಗ್ತಿದೆ ಅಂತ ನಾನು ಹೋದೆ. ಅದಾದಮೇಲೆ ಯಾರು ಹೋದರು ಅಂತಾಳೆ ಗೌರಿ. ಆಗ ವಿವೇಕ್, ಚಿಕ್ಕಮ್ಮ, ಚಂಚಲ ಹೋಗಿದ್ದು ಅಂತಾರೆ. ನನಗೆ ಮುಸ್ಕಾಕಿ ಕರ್ಕೊಂಡು ಬಂದಾಗ ನನ್ನ ಪಕ್ಕ ಯಾರಿದ್ರು? ಅಮ್ಮ ಅಕ್ಕನ ಕರ್ಕೊಂಡು ಬರ್ತೀನಿ ಅಂತ ಹೋದವರು ಬರಲೇ ಇಲ್ಲ. ತುಂಬ ತಡ ಆಯಿತು ಅಂತ ಇವ್ರು ಹೋದರು ತಾನೆ. ಆದರೆ ವಾಪಸ್ ಬಂದಿದ್ದು ಯಾವಾಗ? ಇನ್ನೂ ತಡ ಆದಮೇಲೆ. ಆ ತಡ ಆಗಿದ್ದ ಟೈಮಲ್ಲೇ ಶುರುವಾಗಿದ್ದು ಮುಸ್ಕಿನ ನಾಟಕ. ನನ್ನ ಅಮ್ಮನ ಹೆದರಿಸಿ ಬೆದರಿಸಿ ಅಮ್ಮನ ಜೊತೆಗೆ ನನ್ನನ್ನು ನಾಟಕದ ಪಾತ್ರಧಾರಿ ಮಾಡಿದ್ರು ಅಂತಾಳೆ ಗೌರಿ. ಆಗ ಸರಿತಾ ಚಂಚಲ ಹತ್ರ, ಅವಳು ಹೇಳ್ತಿರೋದು ನಿಜಾನ? ಈ ಕುತಂತ್ರದಲ್ಲಿ ನಿನ್ನ ಪಾಲು ಇದೆಯಾ? ಅವಳಿಗೆ ಈ ಆಲೋಚನೆ ಬರೋದಕ್ಕೆ ನೀನಾ ಕಾರಣ? ಹೇಳು ಅಂತಾರೆ. ಮಾತಾಡು ಚಂಚಲ, ನಿನ್ನ ಮೌನನ ನಾವು ಏನು ಅಂತ ಅರ್ಥ ಮಾಡ್ಕೋಬೇಕು ಅಂತಾರೆ ವಿವೇಕ್. ಚಿಕ್ಕಮ್ಮ, ನೀನು ಮೌನವಾಗಿರೋದು ನೋಡಿದರೆ ಗೌರಿ ಹೇಳ್ತಿರೋದು ಸತ್ಯ ಅನ್ನಿಸ್ತಿದೆ ಅಂತಾರೆ ಅಜ್ಜಿ. ಅತ್ತೆ ಹೇಳಿ, ಇವರೆಲ್ಲ ಹೇಳ್ತಿರೋದು ಸುಳ್ಳು ಅಂತ ಹೇಳಿ ಅಂತಾನೆ ವಿವೇಕ್. ಇವಳು ಈ ಮನೆ ಸೊಸೆಯಾಗಿ ಬರೋದಕ್ಕೆ ನೀನೇ ಕಾರಣನ ಅಂತಾರೆ ಸರಿತಾ. ಆಗ ಕ್ಲಾಪ್ಸ್ ಮಾಡ್ತಾ ಸರಿತಾ, ಶಬಾಷ್, ತುಂಬ ಚೆನ್ನಾಗಿದೆ ನಿಮ್ಮ ನ್ಯಾಯ. ಮನೆ ಮಗಳನ್ನು ಇಷ್ಟು ಜನರ ಮುಂದೆ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ಪ್ರಶ್ನೆ ಮಾಡ್ತಿದ್ದೀರಲ್ಲ, ಅದು ಒಬ್ಬರಾದ ಮೇಲೆ ಒಬ್ಬರು, ತುಂಬ ಚೆನ್ನಾಗಿದೆ. ನಾನು ಈ ಮನೆ ಮಗಳಾಗಿ ಈ ಮನೆ ಮರ್ಯಾದೆ ಬೀದಿಗೆ ಬರಬಾರ್ದು ಅಂದ್ಬಿಟ್ಟು ಇವರನ್ನು ಬಲವಂತ ಮಾಡದೆ ಒಪ್ಪಿಸಿದೆ ತಪ್ಪಾ ಅಂತಾಳೆ ಚಂಚಲ. ಇಂಥ ಕೆಲಸ ಮಾಡಿ ಏನೂ ಗೊತ್ತೇ ಇಲ್ಲ ಅನ್ನೋ ರೀತಿ ನಾಟಕ ಮಾಡ್ತಿದ್ಯಾ? ಏಯ್, ಈ ಮನೆಗೆ ಇಂಥ ದ್ರೋಹ ಮಾಡೋಕ್ಕೆ ನಿನಗೆ ಹೇಗೆ ಮನಸ್ಸು ಬಂತು ಅಂತಾರೆ ಸರಿತಾ. ಗೌರಿಗೆ ನೀನು ಹಾಕಿದ ಮುಸ್ಕನ್ನು ಅವಳೇ ತೆಗೆದ್ಲು, ಆದರೆ ನಿನಗೆ ನೀನು ಹಾಕ್ಕೊಂಡಿರೋ ಮುಸ್ಕನ್ನು ಗೌರಿನೇ ತೆಗೆದ್ಲಲ್ವಾ ಅಂತಾರೆ ವಿವೇಕ್. ಚಿಕ್ಕಮ್ಮ, ಅತ್ತೆ, ಇಷ್ಟು ಮಾಡಿದ್ರು ನೀವು ಮಾಡಿದ್ದು ತಪ್ಪು ಅಂತ ನಿಮಗೆ ಅನಿಸ್ತಿಲ್ವಾ ಅಂತಾನೆ ವಿವೇಕ್. ತಪ್ಪು ಮಾಡಿದರೆ ಹಾಗೆ ಅನಿಸ್ಬೇಕಿತ್ತು, ಆದರೆ ನಾನು ಮಾಡಿದ್ದು ನನ್ನ ಕರ್ತವ್ಯ ಅಷ್ಟೇ. ಮನೆ ಮಗಳಾಗಿ ತೊಂದರೆ ಬಂದಾಗ ಅದನ್ನು ನಿಭಾಯಿಸಬೇಕಾಗಿರೋದು ನನ್ನ ಕರ್ತವ್ಯ ಅಂತಾಳೆ ಚಂಚಲ. ಅಲ್ಲ, ನೀನು ಮಾಡಿದ್ದು ದ್ರೋಹ ಅಂತಾರೆ ಸರಿತಾ. ಇದು ನ್ಯಾಯ. ವಿವೇಕ ಹಸಮಣೆ ಮೇಲೆ ಕೂತಿದ್ದಾನೆ. ಮದುವೆಗೆ 100 ಜನ ನಂಟರು ಬಂದಿದ್ದಾರೆ. ಅಂಥದ್ರಲ್ಲಿ ಮದುವೆ ಹೆಣ್ಣು ಓಡೋಗಿದ್ದಾಳೆ ಅಂತ ಊರ ಜನಕ್ಕೆಲ್ಲ ಗೊತ್ತಾದರೆ ಅವರೆಲ್ಲ ನಮ್ಮನ್ನು ನೋಡಿ ನಗಲ್ವಾ? ನಮ್ಮನೆ ಮರ್ಯಾದೆ ಹರಾಜಾಗಲ್ವಾ? ಅದಕ್ಕೆ ಮೋನಿಕಾನ ಹುಡ್ಕೋದಿಕ್ಕೆ ಅವಳ ತಂಗಿನ ಕಳಿಸ್ದೆ. ಹೇಗಾದರೂ ಮಾಡಿ ಮುಹೂರ್ತದ ಸಮಯದ ಒಳಗೆ ಅವಳನ್ನು ಕರ್ಕೊಂಡು ಬಾ ಅಂತ ಕನ್ವಿನ್ಸ್ ಮಾಡಿದೆ. ಅಲ್ಲಿ ತನಕ ಹಸಮಣೆ ಮೇಲೆ ಕೂತಿರಮ್ಮ ಅಂತ ಬಲವಂತ ಮಾಡಿ ಗೌರಿನ ಒಪ್ಪಿಸಿದೆ. ಆದರೆ ಏನು ಲಾಭ? ನಾನೇ ಮೋಸ ಹೋದೆ. ಇವರಿಂದ ಮೋನಿಕಾನ ಕರ್ಕೊಂಡು ಬರೋಕ್ಕಾಗಿಲ್ಲ. ಆಮೇಲೆ ಏನಾಯಿತು ಅಂತ ನಿಮಗೆ ಗೊತ್ತಿದೆ ಅಲ್ವಾ?
ಇವಳಮ್ಮ ಮಾಡಿದೋ ನಾಟಕ ಎಲ್ಲ ಮಾಡಿ ತಾಳಿ ಕಟ್ಟಿಸ್ಕೊಂಡು ಈಗ ತಪ್ಪೆಲ್ಲ ನಂದೇ ಅನ್ನೋ ಥರ ಮಾತಾಡ್ತಿದ್ದಾರೆ. ಮನೆ ಮಗಳಾಗಿ ನಾನು ಮಾಡಿದ್ದು ತಪ್ಪ ಅಂತಾಳೆ ಚಂಚಲ. ಮುಚ್ಚು ಬಾಯಿ, ಇಂಥ ದೊಡ್ಡ ತಪ್ಪು ಮಾಡಿ ಅದನ್ನು ಸರಿ ಅಂತ ಸಮರ್ಥನೆ ಮಾಡ್ಕೋತಿದ್ಯಾ? ನೀನು ಮರ್ಯಾದೆ ಉಳಿಸಿಲ್ಲ, ಈ ಮನೆ ಮರ್ಯಾದೆನ ಕಳೆದಿದ್ಯಾ, ನನ್ನ ಮಗನ ಬದುಕಿಗೆ ಬೆಂಕಿ ಹಚ್ಚಿದ್ಯಾ ನೀನು ಅಂತಾಳೆ ಸರಿತಾ ಸಾಕು, ಸತ್ಯ ಏನು ಅಂತ ತಿಳಿತಲ್ಲ, ಇವರದ್ದೇನು ತಪ್ಪಿಲ್ಲ ಅಂತಲೂ ಗೊತ್ತಾಯ್ತಲ್ಲ, ಮಿಕ್ಕಿದ ಮಾತುಕತೆ ಆಮೇಲೆ ಮಾತಾಡೋಣ ಅಂತಾರೆ ಅಜ್ಜಿ. ನನ್ನ ಮಗಳು ತಪ್ಪಿಲ್ಲ ಅಂತ ನಿಮಗೆಲ್ಲ ಗೊತ್ತಾಯ್ತಲ್ಲ ಸಂತೋಷ, ಆದರೆ ನಮ್ಮಿಂದ ನಿಮ್ಮ ಮನೇಲಿ ಜಗಳ ಆಗೋ ಹಾಗಾಯಿತು, ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ ಅಂತ ಕೈ ಮುಗಿತಾರೆ ಕಾಂತಲಕ್ಷ್ಮಿ. ಗೌರಿ, ನಾನು ಹೊರಡ್ತೀನಮ್ಮ ಅಂತಾರೆ. ಹೊರಡಮ್ಮ, ಆದರೆ ಇನ್ಯಾವತ್ತೂ ಈ ಮನೆ ಕಡೆ ಬರಬೇಡ ಅಂತಾಳೆ ಗೌರಿ. ನಿನ್ನ ಅತ್ತೆ ಮನೆಯಲ್ಲಿ ಪ್ರಶ್ನೆಯಾಗಿ ಉಳಿಸಿ ನಾನು ಹೇಗಮ್ಮ ಅಲ್ಲಿ ನೆಮ್ಮದಿಯಾಗಿರಲಿ? ನೀನು ಬರಲ್ಲ, ಫೋನು ಮಾಡಲ್ಲ, ಮತ್ತೆ ಹೇಗೆ ನೆಮ್ಮದಿಯಾಗಿರಲಿ ನಾನು ಅಂತಾರೆ ಕಾಂತಲಕ್ಷ್ಮಿ. ಗೌರಿ ಈ ಮನೆಯಲ್ಲಿ ಇರಬೇಕು ಅಂದರೆ ಅವಳಿಗೆ ತವ್ರ ಮನೆ ಜೊತೆ ಯಾವುದೇ ಸಂಬಂಧ ಇರಬಾರ್ದು ಅನ್ನೋದು ಈ ಮನೆ ನಿಯಮ ಕಾಂತವ್ರೆ, ಅದಕ್ಕೆ ಹಾಗೆ ಹೇಳ್ತಿದ್ದಾಳಷ್ಟೇ ಅಂತಾರೆ ವಿವೇಕ್ ಚಿಕ್ಕಮ್ಮ. ಪರವಾಗಿಲ್ಲ ಮಗಳೇ, ನಿನ್ನ ನೋಡದೇ ಇರ್ತೀನಿ, ನಿನಗೆ ಒಳ್ಳೆಯದಾಗತ್ತೆ ಅಂದರೆ ನನ್ನ ಪ್ರಾಣನೇ ಬಿಡ್ತೀನಿ. ಮಕ್ಕಳಿಗೆ ಶ್ರೀಮಂತಿಕೆ ಬದುಕು ಕೊಡಬೇಕು ಅಂತ ಆಸೆಪಟ್ಟು ನಿನ್ನ ತಲೆಗೆ ಕೆಂಡದ ಕಿರೀಟನ ತೊಡಿಸ್ಬಿಟ್ಟಿದ್ದೀನಿ. ಈಗ ಆ ಕಿರೀಟನ ತೆಗಿಬೇಕು ಆಗದೆ, ಅದನ್ನು ಹೊರೋಕ್ಕೂ ಆಗದೆ ನೀನೇ ಎಷ್ಟು ಕಷ್ಟಪಡ್ತಿದ್ಯಾ ಅಂತ ನನಗೆ ಅರ್ಥ ಆಗುತ್ತೆ. ನಾನು ಹೋಗ್ತೀನಿ, ಆದರೆ ನಿಮ್ಮ ಅಪ್ಪ ಇದ್ದಾರಲ್ಲಮ್ಮ, ಈ ಪಾಪಿನ ಸಹಿಸ್ಕೊಂಡು ಬದುಕ್ತಾ ಇರೋ ಪುಣ್ಯಾತ್ಮ, ಅವರು ನನ್ನ ಮಗಳು ಗಂಡನ ಮನೇಲಿ ಹೇಗಿದ್ದಾಳೆ ಅಂತ ಕೇಳಿದರೆ ನಾನೇನು ಉತ್ತರ ಕೊಡಲಿ ಅಂತ ಅಳ್ತಾರೆ ಕಾಂತಲಕ್ಷ್ಮಿ. ಇರಲಿ ಬಿಡು, ನಾನೇನೋ ಹೇಳಿ ಸಮಾಧಾನ ಮಾಡ್ತೀನಿ. ಹೇಗಿದ್ರು ನಿಮ್ಮಮ್ಮ ಚೆನ್ನಾಗಿ ಸುಳ್ಳು ಹೇಳ್ತಾಳಲ್ವಾ? ಇಷ್ಟು ದಿನ ನಿನ್ನ ಮಕ್ಕಳ ಬದುಕು ಚೆನ್ನಾಗಿರಲಿ ಅಂತ ಸುಳ್ಳು ಹೇಳ್ತಿದ್ದೆ, ಆದರೆ ಇವತ್ತು ನನ್ನ ಮಗಳು ಬದುಕು ಚೆನ್ನಾಗಿಲ್ಲ ಅನ್ನೋ ಸತ್ಯನ ಮುಚ್ಚಿಡೋಕ್ಕೆ ಸುಳ್ಳು ಹೇಳ್ತೀನಿ. ಅಳಿಯಂದರೆ, ನಿಮ್ಮ ಹತ್ರ ಮಾತಾಡೋ ಅರ್ಹತೆ ನನಗಿಲ್ಲ, ಆದರೂ ಧೈರ್ಯ ಮಾಡಿ ಒಂದೇ ಒಂದು ವಿಷಯ ಹೇಳ್ತೀನಿ. ನನ್ನ ಮಗಳು ನಿಜವಾಗಿ ನಿರಪರಾಧಿ. ಈ ಮದುವೆ ಅನ್ನೋ ವಿಷಯದಲ್ಲಿ ನಾನು ಅವಳನ್ನು ಬಲಿಪಶು ಮಾಡಿಬಿಟ್ಟೆ. ಈ ಬಲಿಪೀಠದಿಂದ ಯಾವಾಗ ಅವಳಿಗೆ ಮುಕ್ತಿ ಸಿಗುತ್ತೋ ಆಗ ನಿಮಗೆ ಅವಳ ನಿಜವಾದ ಗುಣ ಅರ್ಥ ಆಗುತ್ತೆ. ನನ್ನ ಮಗಳು ಒಗಟಿನ ಥರ, ಮೇಲ್ನೋಟಕ್ಕೆ ಯಾರಿಗೂ ಒಗಟು ಬಿಡಿಸೋಕ್ಕಾಗಲ್ಲ, ಯಾರಿಗೂ ಇಷ್ಟನೂ ಆಗಲ್ಲ. ಆದರೆ ಈ ಒಗಟನ್ನು ಒರಟಾಗಿ ನೋಡದೆ ಪ್ರೀತಿಯಿಂದ ಬಿಡಿಸಿ ಇವಳಲ್ಲಿ ನಿಮಗೊಬ್ಳು ದೇವತೆ ಕಾಣಿಸ್ತಾಳೆ. ಬರೀ ದೇವತೆ ಅಲ್ಲ, ಪ್ರೀತಿಸೋದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲದೆ ಇರೋ ದೇವತೆ. ತನ್ನವರಿಗೆ ನೋವಾದರೆ ನೋವಾದವರಿಗಿಂತ ಮುಂಚೆ ತಾನವಳು ಅಮ್ಮನ ಮನಸ್ಸಿನ ದೇವತೆ. ತನ್ನವರಿಗೆ ತೊಂದರೆ ಆದರೆ ಯೋಚನೆ ಮಾಡಬೇಡ, ನಿನ್ನ ಜೊತೆ ನಾನಿರ್ತೀನಿ ಅಂತ ಅಪ್ಪನ ಜೊತೆ ಮಾತಾಡೋ ದೇವತೆ. ಅಂಥ ದೇವತೆನ ಇಲ್ಲಿ ಬಿಟ್ಟು ಹೋಗ್ತಿದ್ದೀನಿ. ನೀವು ಪ್ರೀತಿಸದೇ ಇದ್ದರೂ ಪರವಾಗಿಲ್ಲ, ದಯವಿಟ್ಟು ಅವಳನ್ನು ನೋಯಿಸಬೇಡಿ ಅಂತ ಕೈ ಮುಗಿದು ಅಳ್ತಾರೆ ಕಾಂತಲಕ್ಷ್ಮಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.